ಮೈಸೂರು ಆಗ್ತಾ ಇದೆಯಾ ಸಾಂಸ್ಕೃತಿಕ ನಗರಿ? ಹುಣಸೂರಿನ ಬಳಿ ತೋಟದ ಮನೆಯಲ್ಲಿ ಡ್ರಗ್ ಪತ್ತೆ ಕೇಸ್ ವಿಚಾರವಾಗಿ ಇದೀಗ ಮೈಸೂರಲ್ಲಿ ಎಸ್ಪಿ ಮಲ್ಲಿಕಾರ್ಜುನ್ ಬಾಲದಂಡಿ. ಹುಣಸೂರಿನ ಬಳಿ ತೋಟದ ಮನೆಯಲ್ಲಿ ಡ್ರಗ್ಸ್ ಪತ್ತೆ ಕೇಸ್ ವಿಚಾರವಾಗಿ ಎಸ್ಪಿ ಮಲ್ಲಿಕಾರ್ಜುನ್ ಬಾಲದಂಡಿ ರಿಯಾಕ್ಟ್ ಮಾಡಿದ್ದಾರೆ. ಖಚಿತ ಮಾಹಿತಿ ಮೇರೆಗೆ ನಮ್ಮ ತಂಡ ದಾಳಿಯನ್ನ ಮಾಡಿದೆ. 12 ಕೋಟಿ ರೂಪಾಯಿ ಮೌಲ್ಯದ 48 ಕೆಜಿಯಷ್ಟು ಡ್ರಗ್ಸ್ ಅನ್ನ ವಶಪಡಿಸಿಕೊಳ್ಳಲಾಗಿದೆ. 7.35 ಕೆಜಿಯಷ್ಟು ಮೆಫೆಡ್ರೋನ್ ಡ್ರಗ್ಸ್ ಕೂಡ ಜಪ್ತಿಯಾಗಿದೆ. ಡ್ರಗ್ಸ್ ಸೇವನೆ ಮಾಡ್ತಿದ್ದಾಗ ಒಬ್ಬನ ವಿಚಾರಣೆಯನ್ನ ಮಾಡಿದ್ವಿ ಕೂಡ. 6 ಜನರು ಈ ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಸಿಕ್ಕಿದೆ. ಈಗ 2 ಆರೋಪಿಗಳನ್ನ ಕೂಡ ಬಂಧಿಸಿದ್ದೀವಿ ಅಂತ ಹೇಳಿದ್ದಾರೆ. ತೋಟದ ಮನೆಯಿಂದ ಕೆಲವು ಆರೋಪಿಗಳು ಎಸ್ಕೇಪ್ ಆಗಿದ್ದಾರೆ. ಮುಂಬೈಗೆ ಡ್ರಗ್ಸ್ ಹೋಗ್ತಾ ಇದ್ದಂತಹ ಬಗ್ಗೆ ಅನುಮಾನ ಕೂಡ ವ್ಯಕ್ತವಾಗ್ತಾ ಇರುವಂಥದ್ದು. ಮುಂಬೈ ಮೂಲದವರ ಕೈವಾಡದ ಬಗ್ಗೆ ಕೂಡ ತನಿಖೆ ಆಗ್ತಾ ಇದೆ. ಇನ್ನುಳಿದ ಆರೋಪಿಗಳಿಗಾಗಿ ನಡೆದಿದೆ ಪೊಲೀಸ್ ತನಿಖೆ. ವ್ಯಾಪ್ತಿಯ ಮೈಸೂರು ಜಿಲ್ಲಾ ಪೊಲೀಸ್ ವತಿಯಿಂದ ಡ್ರಗ್ಸ್ ನಲ್ಲಿ ಯಾರು ಭಾಗಿಯಾಗ್ತಾರೆ, ಸೇವನೆ ಮಾಡೋದಿರ್ಬೋದು ಮತ್ತು ತಯಾರಿಕೆ ಹಾಗೂ ಮಾರಾಟ ಮಾಡುವವರ ವಿರುದ್ಧ ಸತತವಾಗಿ ಕಾರ್ಯಾಚರಣೆಗಳನ್ನು ಕಳೆದ 3 ತಿಂಗಳಿಂದ ಮಾಡುತ್ತಾ ಬಂದಿದ್ದೀವಿ. ಕಳೆದ 3 ತಿಂಗಳ ಅವಧಿಯಲ್ಲಿ ಸುಮಾರು 77 ಕೇಸ್ಗಳನ್ನು ನಮ್ಮ ಜಿಲ್ಲಾ ಪೊಲೀಸ್ ವತಿಯಿಂದ ದಾಖಲು ಮಾಡಲಾಗಿರ್ತದೆ. ಇದರಲ್ಲಿ 63 ಕನ್ಸಂಪ್ಷನ್ ಮಾಡೋರು, ಸೇವನೆ ಮಾಡುವವರ ವಿರುದ್ಧ ಸಹಿತ ನಾವು ಕ್ರಮವನ್ನು ಕೈಗೊಂಡಿದ್ದೀವಿ. ಹುಣಸೂರು ಪಟ್ಟಣ ವ್ಯಾಪ್ತಿಯಲ್ಲಿ ಕೆಲವೊಂದು ಡ್ರಗ್ಸ್ ಸೇವನೆ ಪ್ರಕರಣಗಳು ದಾಖಲಾಗಿದ್ದವು. ಆ ಡ್ರಗ್ಸ್ ಸೇವನೆ ಪ್ರಕರಣಗಳನ್ನು ಪತ್ತೆ ಮಾಡಿದ ಮೇಲೆ ಆ ಒಂದು ಡ್ರಗ್ಸು ಎಲ್ಲಿಂದ ಇವರಿಗೆ ಸಿಗ್ತಾ ಇದೆ, ಯಾರು ಇವರಿಗೆಲ್ಲ ಸರಬರಾಜು ಮಾರಾಟ ಮಾಡ್ತಾ ಇದ್ದಾರೆ ಎನ್ನುವುದ್ರ ಬಗ್ಗೆ ಒಂದು ಹೆಚ್ಚಿನ ಒಂದು ಮಾಹಿತಿಯನ್ನು ಕಲೆ ಹಾಕ್ತಾ ಇರುವಾಗ ನಿನ್ನೆ ದಿನ ಹುಣಸೂರು ಗ್ರಾಮಾಂತರ ಠಾಣಾ ವ್ಯಾಪ್ತಿಯ ದಾಸನಪುರ ಒಂದು ಗ್ರಾಮದ ಒಂದು ಒಂಟೆ ಮನೆ, ತೋಟದ ಮನೆಯಲ್ಲಿ ಅಕ್ರಮವಾಗಿ ದಾಸ್ತಾನು ಮಾಡಿದ್ದಾರೆ ಡ್ರಗ್ಸನ್ನು ಅಂಥೇಳಿ ಒಂದು ಖಚಿತ ಮಾಹಿತಿಯನ್ನು ಆಧರಿಸಿ ಹುಣಸೂರು ಗ್ರಾಮಾಂತರ ಠಾಣೆಯ ಇನ್ಸ್ಪೆಕ್ಟರ್ ಸಂತೋಷ್ ಕಶ್ಯಪ್ ಮತ್ತು ಅವರ ನೇತೃತ್ವದ ತಂಡ ದಾಳಿ ಮಾಡಿದಾಗ ನಮಗೆ ಅಲ್ಲಿ ಸುಮಾರು ಡ್ರಗ್ಸ್ ಮತ್ತು ಅದಕ್ಕೆ ಸಂಬಂಧಪಟ್ಟ ದಾಸ್ತಾನು ಮಾಡಿದ ಬಗ್ಗೆ ಕಂಡುಬಂತು. ಸೊ ಅದನ್ನು ಹೆಚ್ಚಿನ ಒಂದು ಸೋಕೋ ತಂಡ ಮತ್ತು ಇತರೆ ವಿಷಯ ತಜ್ಞರಿಂದ ಅದನ್ನು ಪರಿಶೀಲನೆ ಮಾಡಲಾಗಿ ಮತ್ತು ಅಲ್ಲಿ ನಾವು ಏನು ರೇಡ್ ಮಾಡುವ ಒಂದು ಸಂದರ್ಭದಲ್ಲಿ ಒಬ್ಬ ಆರೋಪಿತ ಮೊಹಮ್ಮದ್ ಇರ್ಫಾನ್ ಅಂತೇಳಿ ಆತನನ್ನು ಕೂಲಂಕುಷವಾಗಿ ವಿಚಾರಣೆಗೊಳಪಡಿಸಿದಾಗ ಒಂದು ಹೆಚ್ಚಿನ ಒಂದು ಪ್ರಕರಣದ ಒಂದು ಆಳ ನಮಗೆ ತನಿಖೆಯಲ್ಲಿ ಗೊತ್ತಾಯಿತು. ಈ ಒಂದು ದಾಳಿಯಲ್ಲಿ ಒಟ್ಟು 7.35 ಕೆಜಿಯಷ್ಟು ಮೆಫೆಡ್ರಾನ್ ಸಂಬಂಧಿಸಿದ ಒಂದು ಸಿಂಥೆಟಿಕ್ ಡ್ರಗ್, ಅದರ ಜೊತೆಗೆ ಅದನ್ನು ತಯಾರಿಸಲು ಇಟ್ಟುಕೊಂಡಿದ್ದ ಪ್ರಿಕಾರ್ಸರ್ ಅಂತೇಳಿ ಕರೀತಾರೆ, ಅದು 41 ಕೆಜಿ, ಒಟ್ಟು 48 ಕೆಜಿಯಷ್ಟು ಡ್ರಗ್ಸ್ ಮಟೀರಿಯಲನ್ನು ನಮ್ಮ ಅಧಿಕಾರಿ ಮತ್ತು ಸಿಬ್ಬಂದಿಯವರು ವಶಪಡಿಸಿದ್ದಾರೆ.